ವೆಲ್ಕಮ್ ಟು ಇಂಗ್ಲಿಷ್ ಕಲಿಯೋಣ ಬನ್ನಿ. ಎಲ್ಲರಿಗೂ ಸ್ವಾಗತ. ಥ್ಯಾಂಕ್ಸ್ ಫಾರ್ ಜಾಯ್ನಿಂಗ್ ಟು ದಿಸ್ ವಿಡಿಯೋ. ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್. ಇವತ್ತಿನ ವಿಡಿಯೋದಲ್ಲಿ ಒಂದು ಉಲ್ಲೇಖ ನೋಡೋಣ. ಸ್ಮಾಲ್ ಸ್ಟೆಪ್ಸ್ ಎವ್ರಿ ಡೇ ಲೀಡ್ಸ್ ಟು ಬಿಗ್ ಚೇಂಜಸ್ ಓವರ್ ಟೈಮ್. ನೈಸ್ ಲೈನ್. ಲೆಟ್ಸ್ ಗೋ ಟು ದ ವಿಡಿಯೋ. ಇವತ್ತಿನ ವಿಡಿಯೋದಲ್ಲಿ ನಾವು ಸೆಂಟೆನ್ಸ್ ಕಾನ್ಸೆಪ್ಟ್ ಅನ್ನ ತಿಳ್ಕೊಳ್ಳೋಣ. ಇಲ್ಲಿ ನಾವು ಬೇಸಿಕ್ ಐಡಿಯಾನ ನೋಡ್ತಿದ್ದೀವಿ. ಇಲ್ಲಿ ನಾವು ಸೆಂಟೆನ್ಸ್ ಟೈಪ್ಸ್ ಆಫ್ ಸೆಂಟೆನ್ಸ್ ಅಥವಾ ಡೀಟೇಲ್ ಎಕ್ಸ್ಪ್ಲನೇಷನ್ ನಾವು ಹೋಗ್ತಿಲ್ಲ. ಇಲ್ಲಿ ಬೇಸಿಕ್ ಐಡಿಯಾ ಆಫ್ ಸೆಂಟೆನ್ಸ್ ಅನ್ನ ನಾವು ನೋಡ್ತಿದ್ದೀವಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಟೈಪ್ಸ್ ಆಫ್ ಸೆಂಟೆನ್ಸಸ್ ಅಂಡ್ ಅದರ ಡೀಟೇಲ್ ಎಕ್ಸ್ಪ್ಲನೇಷನ್ ನ ನೋಡೋಣ. Sentence. A sentence is a group of words that gives a complete thought. What is sentence? A sentence. One second. What is sentence? A sentence is a group of words that gives complete thought. ಸೊ ಒಂದು ಸೆಂಟೆನ್ಸ್ ಅಂತ ಬಂದ್ರೆ ಆ ಸೆಂಟೆನ್ಸ್ ಅಲ್ಲಿ ನಮಗೆ ಗ್ರೂಪ್ ಆಫ್ ವರ್ಡ್ಸ್ ಇರುತ್ತವೆ. ಅದು ನಮಗೆ ಮೀನಿಂಗ್ ಅನ್ನ ಕೊಡ್ಬೇಕು. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಮ್ಯಾಂಗೋಸ್ ಈಟ್ ಐ. ಇಟ್ ಈಸ್ ಅ ಗ್ರೂಪ್ ಆಫ್ ವರ್ಡ್. ಇಸ್ ಇಟ್ ಅ ಸೆಂಟೆನ್ಸ್? ನೋ, ಬಿಕಾಸ್ ದರ್ ಇಸ್ ನೋ ಮೀನಿಂಗ್. ಇಲ್ಲಿ ಯಾವುದೇ ನಮಗೆ ಒಂದು ಅರ್ಥವನ್ನ ಕೊಡ್ತಿಲ್ಲ ಈ ಒಂದು ಗ್ರೂಪ್ ಆಫ್ ವರ್ಡ್ಸ್ ಅಲ್ಲಿ. ಸೊ ನಾವು ಇದನ್ನ ಸೆಂಟೆನ್ಸ್ ಅಂತ ಕನ್ಸಿಡರ್ ಮಾಡೋದಿಲ್ಲ. ಇದನ್ನೇ ನಾವು ಈ ರೀತಿ ಬರೆದ್ರೆ, ಐ ಈಟ್ ಮ್ಯಾಂಗೋಸ್. ಐ ಈಟ್ ಮ್ಯಾಂಗೋಸ್. ಸೊ ಇಲ್ಲಿ ನಮಗೆ ಮೀನಿಂಗ್ ಕೊಡ್ತಿದೆ, ಕಂಪ್ಲೀಟ್ ಥಾಟ್ ಅನ್ನ ಇಲ್ಲಿ ಒಂದು ವಿಚಾರವನ್ನ ಎಕ್ಸ್ಪ್ರೆಸ್ ಮಾಡ್ತಿದೆ. ಸೊ ಇದನ್ನ ನಾವು ಸೆಂಟೆನ್ಸ್ ಅಂತ ಕರಿತೀವಿ. ವಾಟ್ ಈಸ್ ಸೆಂಟೆನ್ಸ್? ಸೆಂಟೆನ್ಸ್ ಇಸ್ ಅ ಗ್ರೂಪ್ ಆಫ್ ವರ್ಡ್ಸ್. ಇಟ್ ಗಿವ್ಸ್ ಅ ಕಂಪ್ಲೀಟ್ ಥಾಟ್. ಯಾವುದೇ ಒಂದು ಸೆಂಟೆನ್ಸ್ ತಗೊಂಡ್ರೆ ಅದು ನಮಗೆ ಕಂಪ್ಲೀಟ್ ಮೀನಿಂಗ್ ಅನ್ನ ಕೊಡ್ತಿರ್ಬೇಕು. ಅಲ್ಲಿ ಒಂದು ವಿಚಾರವನ್ನ ಅದು ಕರೆಕ್ಟ್ ಆಗಿ ನಮ್ಗೆ ತಿಳಿಸ್ತಿರ್ಬೇಕು. ಅವಾಗ ನಾವು ಅದನ್ನ ಸೆಂಟೆನ್ಸ್ ಅಂತ ಹೇಳಿ ಕರಿತೀವಿ. ಆಯ್ತಾ? ನೆಕ್ಸ್ಟ್, a sentence usually has two main parts, that is subject and predicate. What is subject? Who or what? Who or what the sentence is about. ಅಂದ್ರೆ ಯಾರು ಮತ್ತು ಏನನ್ನ ಸೆಂಟೆನ್ಸ್ ಎದರ ಬಗ್ಗೆ ಹೇಳ್ತಿದೆ ಅನ್ನೋದನ್ನ ನಾವು ಸಬ್ಜೆಕ್ಟ್ ಅಂತ ಕರಿತೀವಿ. ಪ್ರೆಡಿಕೇಟ್ ಅಂದ್ರೆ ವಾಟ್ ಈಸ್ ಸೇಡ್ ಅಬೌಟ್ ದ ಸಬ್ಜೆಕ್ಟ್. ಸಬ್ಜೆಕ್ಟ್ ಏನ್ ಮಾಡ್ತಿದೆ, ಸಬ್ಜೆಕ್ಟ್ ಏನ್ ಹೇಳ್ತಿದೆ ಅದನ್ನ ನಾವು ಪ್ರೆಡಿಕೇಟ್ ಅಂತ ಕರಿತೀವಿ. ಇಲ್ಲೊಂದು ಎಕ್ಸಾಂಪಲ್ ನೋಡೋಣ. ಐ ಈಟ್ ಮ್ಯಾಂಗೋಸ್. ಇಲ್ಲಿ ಐ ಅನ್ನೋದು ಏನು, ಇದು ನಮ್ಗೆ ಸಬ್ಜೆಕ್ಟ್. ಓಕೆ, ಯಾರು ಮ್ಯಾಂಗೋ ತಿಂತಿದ್ದಾರೆ, ಯಾರು ಮ್ಯಾಂಗೋ ತಿಂತಾರೆ? ಸಬ್ಜೆಕ್ಟ್ ಐ, ರೈಟ್? ಇಲ್ಲಿ ಸಬ್ಜೆಕ್ಟ್ ಏನ್ ಮಾಡತೈತಿ? ಮ್ಯಾಂಗೋ ತಿನ್ನತೈತಿ. ಸೊ ಅದು ನಮ್ಗೆ ಪ್ರೆಡಿಕೇಟ್. ವಾಟ್ ದ ಸೆಂಟೆನ್ಸ್, ವಾಟ್ ಈಸ್ ಸೇಡ್ ಅಬೌಟ್ ದ ಸಬ್ಜೆಕ್ಟ್. ಸಬ್ಜೆಕ್ಟ್ ಏನ್ ಮಾಡ್ತಿದೆ, ಸಬ್ಜೆಕ್ಟ್ ಬಗ್ಗೆ ಏನ್ ಹೇಳ್ತಾರಲ್ಲ ಅದು ನಾವು ಪ್ರೆಡಿಕೇಟ್ ಅಂತ ಹೇಳ್ತೀವಿ. ಓಕೆ, ಇವಾಗ ಒಂದಿಷ್ಟು ಎಕ್ಸಾಂಪಲ್ಸ್ ನ ನೋಡೋಣ. ಸಬ್ಜೆಕ್ಟ್ ಮತ್ತೆ ಪ್ರೆಡಿಕೇಟ್ ಅಂದ್ರೇನು ಕಂಪ್ಲೀಟ್ ಆಗಿ ಅರ್ಥ ಮಾಡ್ಕೊಂಡು. ಓಕೆ, ಇಲ್ಲಿ ನಾವು ಸಬ್ಜೆಕ್ಟ್ ಮತ್ತು ಪ್ರೆಡಿಕೇಟ್ ಕಾನ್ಸೆಪ್ಟನ್ನು ನೋಡೋಣ. ಸಬ್ಜೆಕ್ಟ್ ಆ್ಯಂಡ್ ಪ್ರೆಡಿಕೇಟ್. ಇಲ್ಲೊಂದು ಎಕ್ಸಾಂಪಲ್ ತಗೊಳ್ಳೋಣ. ಏನಂದರೆ, ರಾಮು ಗೋಸ್ ಟು ಸ್ಕೂಲ್. ಓಕೆ, ಇಲ್ಲಿ ನೋಡಿ, ರಾಮು ಎಲ್ಲಿ ಹೋಗ್ತಿದ್ದಾನೆ? ಸ್ಕೂಲ್ಗೆ ಹೋಗ್ತಿದ್ದಾನೆ. ಸ್ಕೂಲ್ಗೆ ಯಾರು ಹೋಗ್ತಿದ್ದಾರೆ? ರಾಮು ಹೋಗ್ತಿದ್ದಾನೆ. ಸೊ ಹೂ ಆರ್ ವಾಟ್ ಅನ್ನೋ ಪ್ರಶ್ನೆಗೆ ಉತ್ತರ ಬರೋದನ್ನು, ಆನ್ಸರ್ನ ನಾವು ಸಬ್ಜೆಕ್ಟ್ ಅಂತ
ಕರಿತೀವಿ. ಸೊ ಇಲ್ಲಿ ಸಬ್ಜೆಕ್ಟ್ ಈಸ್ ರಾಮು. ಗೋಸ್ ಟು ಸ್ಕೂಲ್. ರಾಮು ಎಲ್ಲಿ ಹೋಗ್ತಿದ್ದಾನೆ, ರಾಮು ಏನು ಮಾಡ್ತಿದ್ದಾನೆ, ವಾಟ್ ಸಬ್ಜೆಕ್ಟ್ ಏನು ಮಾಡ್ತಿದೆ ಅದನ್ನು ನಾವು ಪ್ರೆಡಿಕೇಟ್ ಅಂತ ಕರಿತೀವಿ. ಪ್ರೆಡಿಕೇಟ್ ಈಸ್ ವಾಟ್, ಗೋ ಟು ಸ್ಕೂಲ್. ಇನ್ನೊಂದು ಎಕ್ಸಾಂಪಲ್ ತಗೊಳ್ಳೋದಾದರೆ, she writes song. She writes song. ಸೊ ಇಲ್ಲಿ she is what, ಯಾರ ಹಾಡವನ್ನು ಬರೀತಿದ್ದಾರೆ, she, ಅವಳು. ಸೊ ಇಟ್ ಈಸ್ ಸಬ್ಜೆಕ್ಟ್. ವಾಟ್ ಡಸ್ she do? ಈ ಒಂದು ಪಾರ್ಟ್ ನಮಗೆ ಪ್ರೆಡಿಕೇಟ್ ಆಗುತ್ತೆ. ಸಬ್ಜೆಕ್ಟ್ ಏನು ಮಾಡ್ತಿದೆ ಅದು ನಮಗೆ ಪ್ರೆಡಿಕೇಟ್ ಆಗುತ್ತೆ. ಇನ್ನೊಂದು ಎಕ್ಸಾಂಪಲ್ ತಗೊಳ್ಳೋದಾದರೆ, ರಾಮ್ ಈಟ್ಸ್ ಮ್ಯಾಂಗೋ. ಇಲ್ಲಿ ರಾಮ್ ಈಸ್ ಸಬ್ಜೆಕ್ಟ್, eats mango is what, predicate. Okay, and ಇನ್ನೊಂದು ಎಕ್ಸಾಂಪಲ್ ತಗೊಳ್ಳೋದಾದರೆ, I am going to city. ಇಲ್ಲಿ I, ಯಾರು ಸಿಟಿಗೆ ಹೋಗ್ತಿದ್ದಾರೆ, ನಾನು. ಸೊ ದಿಸ್ ಈಸ್ ಸಬ್ಜೆಕ್ಟ್. ಸಬ್ಜೆಕ್ಟ್ ಏನು ಮಾಡ್ತಿದೆ, ಗೋಯಿಂಗ್ ಟು ಸಿಟಿ. ದಿಸ್ ಪಾರ್ಟ್ ಈಸ್ ಪ್ರೆಡಿಕೇಟ್. ಸೊ ಐ ಥಿಂಕ್ ಪ್ರೆಡಿಕೇಟ್ ಆ್ಯಂಡ್ ಸಬ್ಜೆಕ್ಟ್ ಕಾನ್ಸೆಪ್ಟು ಕ್ಲಿಯರ್ ಆಯ್ತಂತ ಅನ್ಕೋತೀನಿ. ಸೊ ನೆಕ್ಸ್ಟ್ ಟಾಪಿಕ್ನ ನೋಡೋಣ. ಸೊ ನೆಕ್ಸ್ಟ್ ಈಸ್ ಸೆಂಟೆನ್ಸ್ ಇಂಪಾರ್ಟೆಂಟ್ ಬೇಸಿಕ್ ರೂಲ್ಸ್. ಇಂಪಾರ್ಟೆಂಟ್ ಬೇಸಿಕ್ ರೂಲ್ ಇದು ತುಂಬ ಇಂಪಾರ್ಟೆಂಟು. ನಾವು ಯಾವಾಗಲೇ ಆದರೂ ಒಂದು ಸೆಂಟೆನ್ಸನ್ನು ಬರಿಬೇಕಾದ್ರೆ, ಅದರ ಒಂದು ಸೆಂಟೆನ್ಸನ್ನು ಸ್ಟ್ರಕ್ಚರ್ ಮಾಡಬೇಕಾದ್ರೆ ಇವು ನಮಗೆ ತುಂಬ ಇಂಪಾರ್ಟೆಂಟ್ ಬೇಸಿಕ್ ರೂಲ್ಸ್. ಸೆಂಟೆನ್ಸ್ ಮಸ್ಟ್ ಹ್ಯಾವ್ ಮೀನಿಂಗ್. ವಿತೌಟ್ ಮೀನಿಂಗ್, if there is a sentence, then it is not considered as a sentence. So please, ಸೆಂಟೆನ್ಸ್ಗೆ ನಮಗೆ ಆ ಸೆಂಟೆನ್ಸ್ ಮೀನಿಂಗ್ ಕೊಡ್ತಿರ್ಬೇಕು. ನೆಕ್ಸ್ಟ್ ರೂಲ್ is verb. The sentence must have verb, that is action or state. And sentence always starts with capital letter. Always starts with capital letter. For example, Ramu goes to school. R starts with capital R, like that. Okay. And sentence always ends with full stop or question mark or exclamation mark. So these are the important basic rules. Once again, sentence must have meaning. Sentence must have meaning. Sentence must have verb. Sentence always starts with a capital letter. Sentence always ends with full stop or question mark or exclamation mark. Next, how to make sentence. ನಾವು ಸೆಂಟೆನ್ಸ್ ರೂಲ್ಸ್ ಅನ್ನ ನೋಡ್ಕೊಂಡ್ವಿ, ಸೆಂಟೆನ್ಸ್ ಅಲ್ಲಿ ಏನ್ ಇಂಪಾರ್ಟೆಂಟ್ ಅಂತ ನೋಡ್ಕೊಂಡ್ವಿ. ಇವಾಗ ಸೆಂಟೆನ್ಸ್ ಹೌ ವಿ ಮೇಕ್ ಸೆಂಟೆನ್ಸ್ ಅಂತ ನೋಡೋಣ. ಇಲ್ಲೊಂದು ಎಕ್ಸಾಂಪಲ್ ಇದೆ. ಈ ರೀಡ್ಸ್ ಅ ಬುಕ್ ಇನ್ ದ ಲೈಬ್ರರಿ. ಇದು ಒಂದು ಸೆಂಟೆನ್ಸ್. It starts with capital letter. It ends with a full stop.
it has a meaning, and it has a verb also. So it is sentence. Okay, now she is what? She is subject, right? Reads is what? Verb. A book is what? Object here. In the library is what? Extra details. ಸೊ ಇಲ್ಲಿ ನಾವು ನೋಡೋದಾದ್ರೆ ಒಂದು ಫಾರ್ಮುಲಾ ಇದೆ, ಸೆಂಟೆನ್ಸ್ ಬೇಸಿಕ್ ಫಾರ್ಮುಲಾ. ಇಟ್ ಈಸ್ ಅಪ್ಲೈ ಟು ಎವ್ರಿ ಸೆಂಟೆನ್ಸ್. ದಟ್ ಈಸ್ ಸಬ್ಜೆಕ್ಟ್ ಪ್ಲಸ್ ವರ್ಬ್ ಪ್ಲಸ್ ಆಬ್ಜೆಕ್ಟ್ ಪ್ಲಸ್ ಡೀಟೇಲ್ಸ್. ಸಬ್ಜೆಕ್ಟ್ ಪ್ಲಸ್ ವರ್ಬ್ ಪ್ಲಸ್ ಆಬ್ಜೆಕ್ಟ್ ಪ್ಲಸ್ ಡೀಟೇಲ್ಸ್. ಇಲ್ಲಿ ನೋಡಿ, ದ ಬಾಯ್, ಇಲ್ಲೊಂದು ಎಕ್ಸಾಂಪಲ್, ದ ಬಾಯ್ ಪ್ಲೇಸ್ ಫುಟ್ಬಾಲ್ in the park. Ili boy is what? The boy is subject, right? Subject. Plus plays is what? Play is what? Verb. Verb plus football. Football is what? Object, right? Object plus in the park is what? Details, right? The sentence, this is sentence do formula, subject plus verb plus object plus detail. So this is the formula of the subject. How to write sentence? This is the rule. Subject plus verb plus object plus details. Okay, ಇವಾಗ ಎಕ್ಸಾಂಪಲ್ಸ್ ನ ನೋಡೋಣ ಅಂತ. ನಾನೇನು ಹೇಳಿದೆ? ಸಬ್ಜೆಕ್ಟ್ ಪ್ಲಸ್ ವರ್ಬ್ ಪ್ಲಸ್ ಆಬ್ಜೆಕ್ಟ್ ಪ್ಲಸ್ ಡೀಟೇಲ್ಸ್. ಹೌದಾ? ಇವಾಗ ಎಕ್ಸಾಂಪಲ್ಸ್ನ ನೋಡೋಣ. What starts with subject? What is subject? Subject. What is subject? Subject is what? Who or what about is. Right? So, ಇಲ್ಲಿ subject ಏನೇನು ಬರ್ಬೋದು? I, you, she, it, my friend, Raju, Rani, whatever the pronoun, noun, pronoun is what? Subject, right? Now next is verb. Is what? Verb. Okay, what is verb? It is action or state. It says about action or state. Okay, it tells what is happening. Verb tells what is happening. For example, run, eat, play, like this. Okay, next. Subject and verb ಅನ್ನು ಯೂಸ್ ಮಾಡಿ ನಾವು ಸ್ಮಾಲ್ ಸೆಂಟೆನ್ಸನ್ನು ಬರಿಬೋದು. ಲೈಕ್ ಸ್ಮಾಲ್ ಸೆಂಟೆನ್ಸಸ್ ಹೆಂಗಂದರೆ ಐ ರನ್, ಯು ಈಟ್. Right? These are also sentence because it starts with a capital letter, it ends with full stop, it has verb and it has meaning, right? These are also sentence. These are called small sentences. Now object ಅನ್ನು add ಮಾಡಿದ್ರೆ, okay,
ಆಬ್ಜೆಕ್ಟನ್ನು ಆ್ಯಡ್ ಮಾಡಿದರೆ, ವಾಟ್ ಈಸ್ ಆಬ್ಜೆಕ್ಟ್? ಆ್ಯಕ್ಷನ್ ಏನು ಮಾಡ್ತಿದೆ. ಓಕೆ, ಇಟ್ ಟೆಲ್ಸ್ ಅಬೌಟ್ ಆ್ಯಕ್ಷನ್. ವರ್ಬ್ ಬಗ್ಗೆ ಹೇಳುತ್ತೆ, ವಾಟ್, ಹೂಮ್. ಓಕೆ, ನೆಕ್ಸ್ಟ್ ಇಲ್ಲಿ ಎಕ್ಸಾಂಪಲ್ಸ್ ನೋಡೋದಾದರೆ, ಐ ಈಟ್ ಮ್ಯಾಂಗೋಸ್. ಓಕೆ, ಇಲ್ಲಿ ಐ ಈಸ್ ವಾಟ್? ಇಟ್ ಈಸ್ ಸಬ್ಜೆಕ್ಟ್. Eat is what? Verb. Mangoes is what? Object. Right? Now, another example. She reads a book. She reads, she reads a book. Right? ಇಲ್ಲಿ she is what? Subject. Reads is what? Verb. A book is what? Object. Right? ಇಲ್ಲಿ ನೋಡಿ ಹೆಂಗೆ ಸೆಂಟೆನ್ಸನ್ನು ನಾವು ಇಂಪ್ರೂವ್ ಮಾಡ್ಬೋದು, ಸೆಂಟೆನ್ಸನ್ನು ನಾವು ಲಾಂಗ್ ಸೆಂಟೆನ್ಸ್ ಆಗಿ ಕನ್ವರ್ಟ್ ಮಾಡೋ ಇದೇ ರೀತಿ. ಇವಾಗ ನೆಕ್ಸ್ಟು ಇದಕ್ಕೆ ನಾವು ಡೀಟೇಲ್ಸನ್ನು ಆ್ಯಡ್ ಮಾಡಿದರೆ ಹೇಗಾಗುತ್ತೆ? ಓಕೆ, ವಾಟ್ ಈಸ್ ಡೀಟೇಲ್ಸ್? ಡೀಟೇಲ್ಸ್ ಏನು ಹೇಳುತ್ತಂದರೆ, ವೇರ್, ವೆನ್, ಹೌ, ವೈ ಅನ್ನೋ ಪ್ರಶ್ನೆಗೆ ಉತ್ತರ ಕೊಡುತ್ತೆ. ಡೀಟೇಲ್ಸ್ ಈಸ್ ವಾಟ್? ಇಟ್ ಟೆಲ್ಸ್ ಎಲ್ಲಾಗಿದೆ, ಹೇಗಾಗಿದೆ, ಯಾವಾಗಾಗಿದೆ, ಹೆಂಗಾಗಿದೆ, ಎದಕ್ಕಾಗಿದೆ, ಈ ಪ್ರಶ್ನೆಗಳಿಗೆ ಇದು ಡೀಟೇಲ್ಸಲ್ಲಿ ನಮಗೆ ಆನ್ಸರ್ ಸಿಗುತ್ತೆ. ಸೊ ಆ್ಯಡಿಂಗ್ ಡೀಟೇಲ್ಸ್ ವಿ ಮೇಕ್ ಸೆಂಟೆನ್ಸ್ ಲಾರ್ಜ್, ಲಾಂಗ್. ಓಕೆ, ಫಾರ್ ಎಕ್ಸಾಂಪಲ್ ಇದು ಸೆಂಟೆನ್ಸನ್ನು ನೋಡಿ. ಐ ಈಟ್ ಮ್ಯಾಂಗೋಸ್ ಎವ್ರಿ ಡೇ. ರೈಟ್? ಇಲ್ಲಿ ನೋಡಿ, I is what? Subject. Eat is what? Verb. Mangoes is what? Object. Every day is what? Detail. Right? Let's say another example. She reads a book. A book in the library. Right? ಇಲ್ಲಿ ನೋಡಿ, she is what? Subject. Reads is what? Verb. Book is what? Object. In the library, it is gives the information, extra information, that is details. Right? ಇಲ್ಲಿ ನೋಡಿ, I eat mangoes ಇಂದ ನಾವು I eat mangoes every day. ಸೊ ಇಲ್ಲಿ ನಾವು ಜಸ್ಟ್ I run, ನಾವು ಇಲ್ಲಿ ಸಬ್ಜೆಕ್ಟ್ ಆ್ಯಂಡ್ ವರ್ಬನ್ನ ತೊಗೊಂಡು ಸ್ಮಾಲ್ ಸೆಂಟೆನ್ಸನ್ನು ಮಾಡಿದ್ವಿ. ಇಲ್ಲಿ ಹಾಗೆ ನಾವು ಈ ಸ್ಮಾಲ್ ಸೆಂಟೆನ್ಸನ್ನು ನಾವು I run every day, I run in the road. So like this, ನಾವು ಈ ರೀತಿ ಸೆಂಟೆನ್ಸನ್ನು ನಾವು ಲಾಂಗ್ ಸೆಂಟೆನ್ಸ್ ಆಗಿ ಕನ್ವರ್ಟ್ ಮಾಡ್ಬೋದು ಈ ರೀತಿ. ಓಕೆ, ಸೆಂಟೆನ್ಸ್ದು ನಮಗೆ ಕಾನ್ಸೆಪ್ಟ್ ಅಥವಾ ಸೆಂಟೆನ್ಸನ್ನು ನಾವು ಹೇಗೆ ಬರಿತೀವಿ ಅಂತಂದರೆ ಈ ರೀತಿ ನಾವು ಸಬ್ಜೆಕ್ಟ್ ಪ್ಲಸ್ ವರ್ಬ್ ಪ್ಲಸ್ ಆಬ್ಜೆಕ್ಟ್ ಪ್ಲಸ್ ಡೀಟೇಲ್ಸ್, ಈ ರೀತಿ ನಾವು ಸಬ್ಜೆಕ್ಟ್ ಒಂದು ಸೆಂಟೆನ್ಸನ್ನು ನಾವು ಬರಿತೀವಿ. ಓಕೆ, ಇವಾಗ ನಾವು ಸೆಂಟೆನ್ಸ್ ಎಕ್ಸಾಂಪಲ್ಸನ್ನು ನೋಡೋಣ. ಓಕೆ, ಇಲ್ಲಿ ಎಕ್ಸಾಂಪಲ್ಸ್ನ ನೋಡೋಣ.
See, iron, subject and verb. Okay. She sings, subject and verb. Birds fly. The dog barks. ದ ಸನ್ ಶೈನ್ಸ್. ನಾನಿಲ್ಲಿ ಒಂದಿಷ್ಟು ಬೇರೆ ಬೇರೆ ಕಲರ್ಸ್ನ ಡಿಫ್ರೆಂಟ್ ಕಲರ್ಸ್ನ ನಾನು ಕೊಟ್ಟಿದ್ದೀನಿ. ಯಾಕಂದರೆ ನಾವು ಹೆಂಗೆ ಸೆಂಟೆನ್ಸನ್ನು ಇಂಪ್ರೂವ್ ಮಾಡ್ಬೋದು, ಹೆಂಗೆ ಸೆಂಟೆನ್ಸನ್ನು ನಾವು ಸ್ಮಾಲ್ ಸೆಂಟೆನ್ಸಿಂದ ಲಾಂಗ್ ಸೆಂಟೆನ್ಸಿಗೆ ನಾವು ತಗೊಂಡು ಹೋಗ್ಬೋದು ಅಂತ ಇಲ್ಲಿ ನೋಡೋಣ. ಓಕೆ, ಐ ರೀಡ್ ಅ ಬುಕ್. ಇಲ್ಲಿ ನಾವು ಆಬ್ಜೆಕ್ಟನ್ನು ಆ್ಯಡ್ ಮಾಡಿದ್ದೀವಿ, ಆಯಿತಾ. ಶಿ ಇಟ್ಸ್ ಆನ್ ಆ್ಯಪಲ್. ಶಿ ಈಸ್ ಅ ಸಬ್ಜೆಕ್ಟ್, verb, object, right? Birds build nests. The dog chases a cat. I read a book in the library. See, she eats an apple every morning. She is subject, eats, verb, an apple is object. Every morning is what? Details. So we are adding details here. Now, birds builds nest on tree. The dog chases a cat in the garden. So ಇಲ್ಲಿ the dog chases a cat. So ಇಲ್ಲಿ ನಾವು subject, verb, object. ಇಲ್ಲಿ ನಾವು subject, verb, object. In the garden is details. Okay, the sun gives light during the day. Now, ಇನ್ನು ಹೆಚ್ಚಿಗೆ ನಾವು ಇಂಪ್ರೂವ್ ಮಾಡಿದರೆ ಹೆಂಗ? ಐ ರೀಡ್, ಒನ್ ಸೆಕೆಂಡ್, ಸಿ, I read book in the library every evening after school. ಇಲ್ಲಿ ನಾವು ಮೋರ್ ಡೀಟೇಲನ್ನು ಆ್ಯಡ್ ಮಾಡಿದ್ದೀವಿ, ಆಯಿತಾ. ಶಿ ಈಟ್ಸ್ ಆ್ಯನ್ ಆ್ಯಪಲ್ ಎವ್ರಿ ಮಾರ್ನಿಂಗ್ ಬಿಫೋರ್ ಬ್ರೇಕ್ಫಾಸ್ಟ್. ಬಿಫೋರ್ ಬ್ರೇಕ್ಫಾಸ್ಟನ್ನು ನಾವು ಎಕ್ಸ್ಟ್ರಾ ಮಾಡಿದ್ದೀವಿ. ದ ಡಾಗ್ ಚೇಸಸ್ ಅ ಕ್ಯಾಟ್ ಇನ್ ದ ಗಾರ್ಡನ್ ಬಿಕಾಸ್ ಇಟ್ ವಾಂಟ್ಸ್ ಟು ಪ್ಲೇ. ಸೊ ಈ ರೀತಿ ನಾವು ಸೆಂಟೆನ್ಸನ್ನು ಇಂಪ್ರೂವ್ ಮಾಡ್ಬೋದು. ಸ್ಮಾಲ್ ಸೆಂಟೆನ್ಸಿಂದ ನಾವು ಲಾಂಗ್ ಸೆಂಟೆನ್ಸ್ವರೆಗೆ ನಾವು ಬರ್ಬೋದು. ನಾವೇನು ಮಾಡಿದ್ದೀವಿ? ಸಬ್ಜೆಕ್ಟ್ ಪ್ಲಸ್ ವರ್ಬ್ ಪ್ಲಸ್ ಆಬ್ಜೆಕ್ಟ್ ಪ್ಲಸ್ ಡೀಟೇಲ್ಸ್, ಈ ರೀತಿ ನಾವು ಒಂದು ಸೆಂಟೆನ್ಸನ್ನು ಸ್ಟ್ರಕ್ಚರ್ ಮಾಡ್ತೀವಿ. ಸೊ thank you so much for watching the video, and in the next video we will talk about types of sentence in details. Okay, we will see the ನಾವು ನೆಕ್ಸ್ಟ್ ಸೆಂಟೆನ್ಸಲ್ಲಿ ನೆಕ್ಸ್ಟ್ ವಿಡಿಯೋದಲ್ಲಿ ಟೈಪ್ಸ್ ಆಫ್ ಸೆಂಟೆನ್ಸ್ ಮತ್ತು ಅದರ ಇನ್ ಡೀಟೇಲ್ ಸ್ಟಡಿನ ನಾವು ಮಾಡೋಣ. ಥ್ಯಾಂಕ್ ಯು ಸೋ ಮಚ್ ಅಗೇನ್. Thank you so much. We will meet in next video. Till that, bye-bye.